press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ ನಾವು ಎಷ್ಟನೇ ಅಭ್ಯಾಸ ಮಾಡಿದ್ವಿ? ತ್ರಿಭುಜಗಳು ಪಾಠದಲ್ಲಿ ಅಭ್ಯಾಸ ಯಾವುದನ್ನು ಮಾಡಿದ್ವಿ? ನಾವು 2.3 ಅಭ್ಯಾಸವನ್ನು ಮಾಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಬ್ ಹೆಡ್ಡಿಂಗ್ ಏನಪ್ಪ ಅಂತಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಯೂನಿಟ್ಟು. ಇದ್ರ ಮೇಲೆ ಒಂದು ಪ್ರಮೇಯ ಇದೆ. ಆ ಪ್ರಮೇಯಕ್ಕೆ ನಾವು ಪ್ರಮೇಯ 2.6 ಅಂತ ಕರಿತೀವಿ. ಆ ಪ್ರಮೇಯಕ್ಕೆ ಏನಂತ ಕರಿತೀವಿ? 2.6 ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು? ಪ್ರಮೇಯ 2.6 ಬರ್ತಕ್ಕಂಥದ್ದು ಯಾವುದು? ಪ್ರಮೇಯ 2.6. ಈ ಪ್ರಮೇಯವನ್ನು ಏನು ಮಾಡಬೇಕು? ನಾವು ಬರ್ಕೋಬೇಕು. ಬರ್ಕೊಂಡು ಚಿತ್ರ ಬರೆದು ನೆಕ್ಸ್ಟು ದತ್ತ ಸಾಧನೀಯ ಮತ್ತು ಸಾಧನೆಯನ್ನು ಮಾಡಿ ಏನು ಮಾಡಬೇಕು? ನಾವು ಸಾಧಿಸಿ ತೋರಿಸ್ಬೇಕು. ಆದ್ದರಿಂದ ಫಸ್ಟಿಗೆ ಸ್ಟೇಟ್ಮೆಂಟ್ ಬರೆದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ. ಇದು ಪ್ರಮೇಯ 2.6ರ ಸ್ಟೇಟ್ಮೆಂಟ್. ಇದಕ್ಕೆ ಚಿತ್ರವನ್ನು ಬರೆದ್ರೆ ಎಷ್ಟು ತ್ರಿಭುಜ ಬರೀಬೇಕು? ನಾನು 2 ತ್ರಿಭುಜಗಳ ಚಿತ್ರವನ್ನು ಬರೀಬೇಕು. ABC ಮತ್ತು PQR. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಹೆಸರನ್ನೇ ಬರ್ಕೊಳ್ರಿ. ಮೊದಲನೇ ತ್ರಿಭುಜ ಯಾವುದು? ABC. ಎರಡನೇ ತ್ರಿಭುಜ ಯಾವುದು? PQR. ಇಲ್ಲಿ ನಾನು ರಚನೆ ಒಳಗೆ ಬರೀತೀನಂತೆ. ಒಂದು ಲಂಬವನ್ನು ಹಾಕಬೇಕು. ಎ ಇಂದ ಮತ್ತು ಪಿ ಇಂದ ಏನು ಮಾಡಬೇಕು? ಲಂಬವನ್ನು ಹಾಕಿ ಅದಕ್ಕೆ M ಮತ್ತು N ಅಂತ ಹೆಸರನ್ನು ಕೊಡಬೇಕು. ಇದು 2 ತ್ರಿಭುಜಗಳು. 2 ತ್ರಿಭುಜಗಳ ಅಳತೆ ಒಂದೇ ಆಗಿರುತ್ತೆ. ಆದರೆ ನಾವು ರಫ್ ಚಿತ್ರ ಬರ್ಕೊಂಡಿರ್ತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಇಟ್ಟು ಮಾಡಿರಲ್ಲ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹು ಅಂದರೆ ನೋಡ್ರಿ, ಅನುರೂಪ ಅಂದ್ರೇನು ನಾನು ನಿಮ್ಗೆ ಹೇಳಿದ್ದೀನಿ. AB ತಗೊಂಡ್ರೆ PQ ಬರಬೇಕು, BC ತಗೊಂಡ್ರೆ QR ಬರಬೇಕು, AC ತಗೊಂಡ್ರೆ PR ಬರಬೇಕು. ಯಾವುದಾದ್ರೂ ಬರ್ಬೋದು, ಮೂರರಲ್ಲಿ ಯಾವ ಬಾಹು ಆದರೂ ಬರ್ಬೋದು. ಆದರೆ ABC ತ್ರಿಭುಜದ ಅನುರೂಪ ಬಾಹುನೇ ಆಗಿರಬೇಕು. ಯಾವ ತ್ರಿಭುಜದ್ದು? PQR ತ್ರಿಭುಜದ್ದು. ಅಂದರೆ AB ತಗೊಂಡಾಗ ನಾನು QR ಅಥವಾ PR ಅಂತ ಬರೆಯೋಕ್ಕೆ ಬರಲ್ಲ. AB ತಗೊಂಡ್ರೆ PQನೇ ಬರಿಬೇಕು ನಾನು. ABಗೆ PQನೇ ಅನುರೂಪ, BCಗೆ QR ಅನುರೂಪ, ನೆಕ್ಸ್ಟು ACಗೆ PR ಅನುರೂಪ. ಇದಕ್ಕೆ ಏನಂತ ಕರಿತೀವಿ ನಾವು? ಅನುರೂಪ ಬಾಹುಗಳು. ಅಂದರೆ ಅನುರೂಪ ಬಾಹುಗಳು ಅಂದರೆ 2 ತ್ರಿಭುಜ ಸೇಮ್ ಇದ್ದಾಗ ಅವುಗಳ ಅನುರೂಪ ಬಾಹುಗಳ ವರ್ಗಗಳಂದ್ರೆ ಏನು ಮಾಡಬೇಕು? ಸ್ಕ್ವೇರ್ ಹಾಕಬೇಕು. ವರ್ಗ ಅಂದರೆ ಏನು ಹಾಕ್ಬೇಕು? ನಾವು ಸ್ಕ್ವೇರ್ ಹಾಕಬೇಕು. ಅಂದರೆ AB ಸ್ಕ್ವೇರ್ ಅಥವಾ PQ ಸ್ಕ್ವೇರ್, BC ಸ್ಕ್ವೇರ್ ಅಥವಾ QR ಸ್ಕ್ವೇರ್, AC ಸ್ಕ್ವೇರ್ ಅಥವಾ PR ಸ್ಕ್ವೇರ್. ಈ ಥರ ನಾವೇನು ಮಾಡಬೇಕು? ವರ್ಗಗಳನ್ನು ಹಾಕಬೇಕು. ವರ್ಗಗಳ ಅನುಪಾತ ಅಂದ್ರೇನು? ಡಿವೈಡೆಡ್ ಬೈ ಬರುತ್ತೆ. ಅನುಪಾತ ಅಂದರೆ ಯಾವ ಥರ ಬರುತ್ತೆ? AB ಡಿವೈಡೆಡ್ ಬೈ PQ ಅಥವಾ BC ಡಿವೈಡೆಡ್ ಬೈ QR ಅಥವಾ AC ಡಿವೈಡೆಡ್ ಬೈ PR. ಇದಕ್ಕೆ ಏನಂತ ಕರಿತೀವಿ ನಾವು?
ಅನುಪಾತ. ಅನುಪಾತ ಅಂದರೆ ಎರಡನ್ನು ಭಾಗಿಸೋದು, ಅಂಶ ಮತ್ತು ಛೇದ ಇರ್ತಕ್ಕಂಥದಕ್ಕೆ ನಾವು ಅನುಪಾತ ಅಂತ ಕರಿತೀವಿ. ಆದ್ದರಿಂದ ಫಸ್ಟಿಗೆ ನಾವು ದತ್ತವನ್ನು ಬರೆದಾಗ ದತ್ತ ಏನಾಗುತ್ತೆ, ಯಾವ ತ್ರಿಭುಜ ತಗೊಂಡಿದ್ದೀವಿ, ಎ ಬಿ ಸಿ ತ್ರಿಭುಜ ಸಮರೂಪ, ಎ ಬಿ ಸಿ ತ್ರಿಭುಜ ಸಮರೂಪ. ಇನ್ನೊಂದು ಯಾವುದು, ಪಿ ಕ್ಯೂ ಆರ್ ತ್ರಿಭುಜ. ಎ ಬಿ ಸಿ ತ್ರಿಭುಜ ಸಮರೂಪ, ಪಿ ಕ್ಯೂ ಆರ್ ತ್ರಿಭುಜ. ಸಾಧನೀಯ, ಸಾಧನೀಯ ಬರೆದಾಗ ವರ್ಗಗಳ ಅನುಪಾತ ಬರುತ್ತೆ. ಏನು ಬರುತ್ತೆ ಇಲ್ಲಿ, ವರ್ಗಗಳ ಅನುಪಾತ ಬರುತ್ತೆ. ಆದ್ದರಿಂದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ಇನ್ನೊಂದು ತ್ರಿಭುಜ ಯಾವುದು, ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಅನುರೂಪ ಬಾಹು ಅಂದರೆ ಎ ಬಿಗೆ ಏನಂತ ಹೇಳಿದೆ ನಾನು, ಪಿ ಕ್ಯೂ ಅಂತ ಹೇಳಿದೆ, ಪಿ ಕ್ಯೂ ಹೋಲ್ ಸ್ಕ್ವೇರ್ ಆಗಿರ್ಬೋದು. ಅಥವಾ ಬಿ ಸಿ ತಗೊಂಡ್ರೆ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಆಗಿರ್ಬೋದು. ಅಥವಾ ಎ ಸಿ ತಗೊಂಡ್ರೆ ಪಿ ಆರ್ ಹೋಲ್ ಸ್ಕ್ವೇರ್ ಆಗಿರ್ಬೋದು. ಯಾವ ಬಾಹು ಆದರೂ ಬರ್ಬೋದು, ಆದರೆ ಅದಕ್ಕೆ ಏನಾಗಿರಬೇಕು, ಅನುರೂಪನೇ ಆಗಿರಬೇಕು. ಅಂಥ ಬಾಹುಗಳ ವರ್ಗಗಳು ಅಂದರೆ ಸ್ಕ್ವೇರ್ ಮಾಡಬೇಕು, ಅನುಪಾತ ಅಂದರೆ ಡಿವೈಡೆಡ್ ಬೈ ಬರಿಬೇಕು. ಅನುಪಾತಕ್ಕೆ ಏನಾಗಿರುತ್ತದೆ, ಸಮನಾಗಿರುತ್ತದೆ. ಇದು ಏನು, ಸಾಧನೀಯ. ನೆಕ್ಸ್ಟ್ ರಚನೆ. ರಚನೆ ಒಳಗೆ ಎ ಎಂ ಲಂಬ ಬಿ ಸಿ, ಎ ಎಂ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬ, ಎ ಎಂ ಲಂಬ ಬಿ ಸಿ, ಅಥವಾ ಪಿ ಎನ್ ಲಂಬ ಕ್ಯೂ ಆರ್, ಪಿ ಎನ್ ಲಂಬ ಕ್ಯೂ ಆರ್ ಎಳೆಯಿರಿ. ಯಾವುದಾದ್ರೂ ಏನು ಮಾಡಬೇಕು ನಾವು, ಲಂಬವನ್ನು ಹೆಸರು ಯಾವುದಾದ್ರೂ ಕೊಡ್ಬೋದು, ಎಂ ಮತ್ತು ಎನ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಎ ಎಂ ಲಂಬ ಬಿ ಸಿ, ಪಿ ಎನ್ ಲಂಬ ಕ್ಯೂ ಆರ್ ಎಳೆಯಿರಿ. ನೆಕ್ಸ್ಟು ಸಾಧನೆ. ಸಾಧನೆ ಮಾಡಬೇಕಾದ್ರೆ ಎರಡು ಪಾರ್ಟ್ ಮಾಡ್ಕೊಳ್ರಿ. ಎರಡು ಪಾರ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ ಕನ್ಫ್ಯೂಸ್ ಆಗಬಾರ್ದು. ಮೊದಲು ಯಾವ ತ್ರಿಭುಜ ತಗೋಬೇಕು, ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜ ತಗೋಬೇಕು. ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಅದನ್ನು ಸಪ್ರೇಟಾಗಿ ಬರ್ಕೊಂಡ್ರೆ ನಾವೇನು ಮಾಡಬೇಕು, ಫಸ್ಟಿಗೆ ವಿಸ್ತೀರ್ಣ ಎ ಬಿ ಸಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಬಿ ಸಿ ತ್ರಿಭುಜದ ಪಾದ ಯಾವುದು, ಬಿ ಸಿ, ಇಂಟು ಎತ್ತರ ಯಾವುದು, ಎ ಎಂ. ಎತ್ತರ ಯಾವುದು, ಎ ಎಂ. ಇದು ವಿಸ್ತೀರ್ಣ ಎ ಬಿ ಸಿ. ನೆಕ್ಸ್ಟು ವಿಸ್ತೀರ್ಣ ಪಿ ಕ್ಯೂ ಆರ್, ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಾದ ಯಾವುದು, ಕ್ಯೂ ಆರ್, ಎತ್ತರ ಯಾವುದು, ಪಿ ಎನ್. ಕ್ಯೂ ಆರ್ ಇಂಟು ಪಿ ಎನ್. ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಬಿ ಸಿ ಇಂಟು ಎ ಎಂ, ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎನ್. ಇವೆರಡಕ್ಕೂ ಅನುಪಾತವನ್ನು ಬರೆದಾಗ ಏನಾಗುತ್ತೆ, ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಅರ್ಧ ಇಂಟು ಬಿ ಸಿ ಇಂಟು ಎ ಎಂ ಡಿವೈಡೆಡ್ ಬೈ ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎನ್. ಕ್ಯೂ ಆರ್ ಇಂಟು ಪಿ ಎನ್. ಅರ್ಧ ಅರ್ಧ ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅರ್ಧ ಅರ್ಧ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಉಳಿತಕ್ಕಂಥದ್ದೇನು, ಬಿ ಸಿ ಇಂಟು ಎ ಎಂ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಪಿ ಎನ್. ಕ್ಯೂ ಆರ್ ಇಂಟು ಪಿ ಎನ್. ಇದಕ್ಕೇನಂತ ಕರೀರಿ ನಾವು, ಈಕ್ವೇಷನ್ ನಂಬರ್ 1 ಅಂತ ಕರಿಬೇಕು. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕರಿಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಎರಡು ತ್ರಿಭುಜವನ್ನು ಹೋಲಿಸ್ಬೇಕು. ಎರಡು ತ್ರಿಭುಜವನ್ನು ಏನು ಮಾಡಬೇಕು, ಹೋಲಿಸ್ಬೇಕು. ಹೋಲಿಸಿದಾಗ ನಮಗೆ ಬಾಹು ಆದರೂ ಸಮ ಇರಬೇಕು ಅಥವಾ ಕೋನ ಆದರೂ ಸಮ ಇದ್ದರೆ ನಾವು ನಿರ್ಧಾರಕ ಗುಣವನ್ನು ಬರಿತೀವಿ. ಆದ್ದರಿಂದ ಯಾವ ಟ್ರಯಾಂಗಲನ್ನು ಕಂಪೇರ್ ಮಾಡಬೇಕಪ್ಪ ಅಂದರೆ ಎ ಬಿ ಎಮ್ ಮತ್ತು ಪಿ ಕ್ಯೂ ಎನ್. ಯಾವ್ಯಾವ ತ್ರಿಭುಜ ತಗೋಬೇಕು, ಎ ಬಿ ಎಮ್ ತ್ರಿಭುಜ ಮತ್ತು ಇದು ಸೆಕೆಂಡ್ ಪಾರ್ಟು ಎ ಬಿ ಎಮ್ ತ್ರಿಭುಜ ಮತ್ತು ಪಿ ಕ್ಯೂ ಎನ್ ತ್ರಿಭುಜ. ಎ ಬಿ ಎಮ್ ತ್ರಿಭುಜ ಮತ್ತು
ಪಿ ಕ್ಯೂ ಎನ್ ತ್ರಿಭುಜ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ನಾನು ಲಂಬ ಹಾಕಿದ್ದೀನಿ, ಲಂಬ ಹಾಕಿರೋದ್ರಿಂದ ಎಂ ಕೋನ ಎನ್ ಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಇನ್ನೊಂದು ಪಾಯಿಂಟು, ಇವೆರಡು ಸಮರೂಪ ತ್ರಿಭುಜ ಆಗಿರೋದ್ರಿಂದ ಎ ಕೋನ ಪಿ ಕೋನಕ್ಕೆ ಸಮ, ಬಿ ಕೋನ ಕ್ಯೂ ಕೋನಕ್ಕೆ ಸಮ, ಸಿ ಕೋನ ಆರ್ ಕೋನಕ್ಕೆ ಸಮ. ನಾವು ಯಾವುದಾದ್ರೂ ಒಂದು ತಗೊಂಡ್ರೆ ಸಾಕು. ಆದ್ರಿಂದ ಇವೆರಡನ್ನು ಹೋಲಿಸಿದಾಗ ಏನಾಗುತ್ತೆ, ನನಗೆ ಯಾವ್ಯಾವುದನ್ನ ಬರಿಬೋದು? ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಕೋನ ತಗೊಂಡಿದ್ದಾರೆ ಅದನ್ನೇ ತಗೊಂಡಿರೋದು. ನೆಕ್ಸ್ಟು ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಎನ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 90 ಡಿಗ್ರಿ. ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಇದಕ್ಕೆ ಕಾರಣ ಏನು? ಎ ಬಿ ಸಿ ತ್ರಿಭುಜ ಸಮರೂಪ ಪಿ ಕ್ಯೂ ಆರ್ ತ್ರಿಭುಜ. ಆದ್ರಿಂದ ನಾವೇನು ಹೇಳ್ತೀವಿ? ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಎನ್. ಇಲ್ಲಿ ಯಾವ ನಿರ್ಧಾರಕ ಗುಣ ಬರುತ್ತೆ? ಎ ನಿರ್ಧಾರಕ ಗುಣ ಬರುತ್ತೆ. ಯಾವ ನಿರ್ಧಾರಕ ಗುಣ ಬರುತ್ತೆ? ಎ ನಿರ್ಧಾರಕ ಗುಣ ಬರುತ್ತೆ. ಆದ್ರಿಂದ ಎ ಬಿ ಎಂ ತ್ರಿಭುಜ ಸಮರೂಪ ಪಿ ಕ್ಯೂ ಎನ್ ತ್ರಿಭುಜ. ಎ ಬಿ ಎಂ ತ್ರಿಭುಜ ಸಮರೂಪ ಪಿ ಕ್ಯೂ ಎನ್ ತ್ರಿಭುಜ. ಇದಕ್ಕೆ ನಾವು ಸಮರೂಪ ಅಂತ ಆದಮೇಲೆ ಅನುಪಾತವನ್ನು ಹಾಕ್ಕೋಬಹುದು. ಅನುಪಾತವನ್ನು ಹಾಕಿದರೆ ಏನಾಗುತ್ತೆ? ಎ ಎಂ ಬೈ ಪಿ ಎನ್, ಎ ಎಂ ಬೈ ಪಿ ಎನ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ಇದಕ್ಕೆ ಈಕ್ವೇಶನ್ ನಂಬರ್ ಎಷ್ಟಂತ ಕರಿಬೇಕು? 2 ಅಂತ ಕರಿಬೇಕು. ಈಕ್ವೇಶನ್ ನಂಬರ್ ಎಷ್ಟಂತ ಕರಿತೀರಾ? ಇದಕ್ಕೆ 2 ಅಂತ ಕರಿತೀರಾ. ಈಕ್ವೇಶನ್ ನಂಬರ್ 1 ಇಲ್ಲಿದೆ, ಈಕ್ವೇಶನ್ ನಂಬರ್ ಏನಿದೆ 2 ಇಲ್ಲಿದೆ. ಆದರೆ ನಮಗೆ ಅವರು ಕೊಟ್ಟಿದ್ದಾರೆ ವಿಸ್ತೀರ್ಣ ಎ ಬಿ ಸಿ ಸಮರೂಪ ವಿಸ್ತೀರ್ಣ ಪಿ ಕ್ಯೂ ಆರ್ ಅಂತ ಅವರು ನಮಗೆ ಕೊಟ್ಟಿದ್ದಾರೆ. ಇದು ಕೊಟ್ಟಿರೋದಕ್ಕೆ ಏನಂತ ಬರಿಬೇಕು? ದತ್ತ ಅಂತ ಬರಿಬೇಕು. ದೇರ್ಫೋರ್ ಆದ್ರಿಂದ ಏನಾಗುತ್ತೆ? ಎ ಬಿ ಬೈ ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್, ಎ ಸಿ ಡಿವೈಡೆಡ್ ಬೈ ಪಿ ಆರ್. ಇದು ಎರಡು ಸಮರೂಪ ಆಗಿರೋದ್ರಿಂದ ಬಾಹುಗಳು ಏನಾಗಿರುತ್ತೆ? ಸಮವಾಗಿ ಡಿವೈಡ್ ಆಗುತ್ತೆ. ಆದ್ರಿಂದ ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್, ನೆಕ್ಸ್ಟು ಎ ಸಿ ಬೈ ಪಿ ಆರ್ ಆಗಿರೋದ್ರಿಂದ ದೇರ್ಫೋರ್ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ ಇಂಟು ಎ ಎಂ ಬೈ ಪಿ ಎನ್, ಎ ಎಂ ಬೈ ಪಿ ಎನ್ ಅಂತ ಹೇಳ್ತೀವಿ. ಆದರೆ ಎ ಎಂ ಬೈ ಪಿ ಎನ್ ಅನ್ನೋದು ಎ ಬಿ ಬೈ ಪಿ ಕ್ಯೂಗೆ ಸಮ ಆಗಿರೋದ್ರಿಂದ ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ. ಇದನ್ನು ನಾವು ಡಬಲ್ ಇರೋದ್ರಿಂದ ಏನಂತ ಬರೀಬೋದು? ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಒಂದು ಬಾಹುಗಾಯಿತು. ಅದೇ ಥರ ನಾವು ಪ್ರತಿಯೊಂದು ಬಾಹುಗೂ ಏನು ಮಾಡ್ಬೋದು? ಇದನ್ನು ಸಾಧನೆ ಮಾಡಿ ತೋರಿಸ್ಬೋದು. ದೇರ್ಫೋರ್ ಲಾಸ್ಟ್ಗೆ ಏನು ಬರಿಬೇಕು? ವಿಸ್ತೀರ್ಣ ಎ ಬಿ ಸಿ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಬೈ ಆರ್ ಪಿ ಅಂತ ಹೇಳ್ತೀವಿ. ಇನ್ನೊಂದ್ಸಲಿ ನೋಡ್ಕೊಳ್ರಿ, ಈ ಪ್ರಮೇಯ ಪರೀಕ್ಷೆಗೆ ಇರುತ್ತೆ. ಪರೀಕ್ಷೆಗೆ ಇದ್ದಾಗ ಇದು 4 ಮಾರ್ಕ್ಸಿಗೆ ಕೊಡ್ತಾರೆ. ಯಾಕಂದರೆ ಇದರಲ್ಲಿ ಸ್ಟೇಟ್ಮೆಂಟ್ ಅವರೇ ಕೊಡಬೇಕು. ಸ್ಟೇಟ್ಮೆಂಟನ್ನು ನಾವು ಬರೆಯೋಕ್ಕೆ 1 ಮಾರ್ಕ್ಸ್ ಕೇಳಕ್ಕೆ ಬರಲ್ಲ ಇದರಲ್ಲಿ. ಅದಕ್ಕೋಸ್ಕರ ಥೇಲ್ಸ್ ಪ್ರಮೇಯ ಬಂದರೆ 5 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ ಈ ಪ್ರಮೇಯ ಬಂದರೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 4 ಮಾರ್ಕ್ಸಿಗೆ ಬರುತ್ತೆ. ಆದ್ದರಿಂದ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಬರ್ತಕ್ಕಂತಹ ಪ್ರಮೇಯ ಯಾವುದು? ಪ್ರಮೇಯ 2.6. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ. ಎಂಥ ತ್ರಿಭುಜ ಹಾಕ್ಕೋಬೇಕು? ಸಮರೂಪ ಅಂದರೆ ಎರಡರ ವಿಸ್ತೀರ್ಣಗಳು ಸಮ ಆಗಿರಬೇಕು. ಅಂತಹ 2 ತ್ರಿಭುಜಗಳನ್ನು ಹಾಕ್ಕೋಬೇಕು. ಒಂದು ಎ ಬಿ ಸಿ ಮತ್ತು ಇನ್ನೊಂದು ಯಾವುದು? ಪಿ ಕ್ಯೂ ಆರ್. ಈ ಥರ ಚಿತ್ರವನ್ನು ಬರ್ಕೊಂಡಾದ್ಮೇಲೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಸಾಧನೆಗೆ ಹೋಗಬಾರ್ದು. ದತ್ತ ಸಾಧನೆಯ ಮತ್ತು ಸಾಧನೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೋಗಬೇಕು. ಆದ್ದರಿಂದ ದತ್ತವನ್ನು
ಅಂದರೆ ಏನು, ಕೊಟ್ಟಿರೋದನ್ನೇ ಬರೆಯೋದಕ್ಕೆ ನಾವು ದತ್ತ ಅಂತ ಕರಿತೀವಿ. ಎ ಬಿ ಸಿ ತ್ರಿಭುಜ ಸಮರೂಪ ಪಿ ಕ್ಯೂ ಆರ್ ತ್ರಿಭುಜ. ದತ್ತ ಏನು, ಎ ಬಿ ಸಿ ತ್ರಿಭುಜ ಸಮರೂಪ ಪಿ ಕ್ಯೂ ಆರ್ ತ್ರಿಭುಜ. ಸಾಧನೆಯ ಏನು, ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅಂದರೆ ಡಿವೈಡೆಡ್ ಬೈ ಬರಬೇಕು. ಅನುಪಾತ ಅಂದರೆ ಏನು ಬರಬೇಕು, ಡಿವೈಡೆಡ್ ಬೈ ಬರಬೇಕು. ಇಸ್ ಈಕ್ವಲ್ ಟು ಬಾಹುಗಳ ಅನುಪಾತದ ವರ್ಗಕ್ಕೆ. ಬಾಹುಗಳು, ಅನುರೂಪ ಬಾಹುಗಳು ಅಂದರೆ ಎ ಬಿಗೆ ಪಿ ಕ್ಯೂ, ಬಿ ಸಿಗೆ ಕ್ಯೂ ಆರ್, ಎ ಸಿಗೆ ಪಿ ಆರ್. ಅನುಪಾತ ಅಂದರೆ ಡಿವೈಡೆಡ್ ಬೈ ಹಾಕಬೇಕು, ವರ್ಗ ಅಂದರೆ ಏನು ಮಾಡಬೇಕು, ಸ್ಕ್ವೇರ್ ಹಾಕಬೇಕು. ಅದಕ್ಕೆ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್, ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ರಚನೆ ಏನು, ಎ ಎಮ್ ಅನ್ನು ಬಿ ಸಿಗೆ ಲಂಬ ಹಾಕಬೇಕು, ಪಿ ಎನ್ ಅನ್ನು ಕ್ಯೂ ಆರ್ಗೆ ಏನು ಹಾಕಬೇಕು, ಲಂಬವನ್ನು ಹಾಕಬೇಕು. ನೆಕ್ಸ್ಟ್ ಸಾಧನೆ ಒಳಗೆ ಫಸ್ಟ್ ಅವ್ರು ಕೊಟ್ಟಿರೋದ್ರ ಪ್ರಕಾರ ಹೋಗ್ರಿ. ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಅಂದರೆ ಏನು, ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಎ ಬಿ ಸಿ ತ್ರಿಭುಜಕ್ಕೆ ಏನಾಗುತ್ತೆ, ಅರ್ಧ ಇಂಟು ಬಿ ಸಿ ಇಂಟು ಎ ಎಮ್, ಅರ್ಧ ಇಂಟು ಬಿ ಸಿ ಇಂಟು ಎ ಎಮ್. ಪಿ ಕ್ಯೂ ಆರ್ ತ್ರಿಭುಜಕ್ಕೆ ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎನ್. ದೇರ್ ಫೋರ್ ಎರಡಕ್ಕೆ ಅನುಪಾತ ಮಾಡಿದಾಗ ವಿಸ್ತೀರ್ಣ ಎ ಬಿ ಸಿ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಅಂದರೆ ಅರ್ಧ ಇಂಟು ಬಿ ಸಿ ಇಂಟು ಎ ಎಮ್, ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎನ್. ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಮ್ ಬೈ ಪಿ ಎನ್. ಇದಕ್ಕೆ ಸಮೀಕರಣ ನಂಬರ್ ಎಷ್ಟಂತ ಕರಿಬೇಕು, 1 ಅಂತ ಹೇಳಬೇಕು. ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಗೆ ಬಂದರೆ ಎರಡು ತ್ರಿಭುಜಗಳನ್ನು ಹೋಲಿಸ್ಬೇಕು. ಯಾವ ತ್ರಿಭುಜಗಳು ಅಂದರೆ ಒಂದು ಎ ಬಿ ಎಮ್ ತ್ರಿಭುಜ, ಇನ್ನೊಂದು ಪಿ ಕ್ಯೂ ಎನ್ ತ್ರಿಭುಜ. ಅಥವಾ ನೀವು ಎ ಎಮ್ ಸಿ ತಗೊಂಡ್ರೆ ಯಾವ್ದು ತಗೋಬೇಕು, ಪಿ ಎನ್ ಆರ್ ತಗೋಬೇಕು. ಅದರ ಬುಕ್ಕಲ್ಲಿ ಯಾವುದಿದೆ ಅದೇ ತ್ರಿಭುಜವನ್ನೇ ಬರೆದಿದ್ದೀನಿ, ಎ ಬಿ ಎಮ್ ತ್ರಿಭುಜ ಮತ್ತು ಪಿ ಕ್ಯೂ ಎನ್ ತ್ರಿಭುಜ. ಎರಡೂ ತ್ರಿಭುಜವನ್ನು ಹೋಲಿಸಿದಾಗ ಮೊದಲನೇದು ಯಾವುದು, ಬಿ ಕೋನ ಕ್ಯೂ ಕೋನಕ್ಕೆ ಸಮ. ಬಿ ಕೋನ ಕ್ಯೂ ಕೋನಕ್ಕೆ ಸಮ. ಯಾಕಂದರೆ ಎರಡೂ ತ್ರಿಭುಜಗಳು ಏನಾಗಿದ್ದಾರೆ, ಇಲ್ಲಿ ಸಮರೂಪ ಆಗಿದೆ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ನೆಕ್ಸ್ಟ್ ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಎನ್ ಇಸ್ ಈಕ್ವಲ್ ಟು, ಲಂಬ ಹಾಕಿದ್ದೀವಿ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ, ಅದು 90 ಡಿಗ್ರಿ ಇರುತ್ತೆ. ಆದ್ದರಿಂದ ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಎನ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರೀತೀರಾ, 90 ಡಿಗ್ರಿ ಬರೀತೀರಾ. ಎರಡು ಕೋನಗಳೇ ಆಗಿರೋದ್ರಿಂದ ಇದಕ್ಕೆ ಎಂತಹ ನಿರ್ಧಾರಕ ಗುಣ ಅಂತ ಕರಿತೀವಿ, ಕೋನ ಕೋನ ನಿರ್ಧಾರಕ ಗುಣ. ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಎರಡು ಕೋನ ಸಮ ಇದ್ದರೆ ನಾವು ಕನ್ಕ್ಲೂಷನ್ನಿಗೆ ಬರ್ಬೋದು. ಆದ್ದರಿಂದ ಕೋನ ಕೋನ ನಿರ್ಧಾರಕ ಗುಣದಿಂದ ಎ ಬಿ ಎಮ್ ತ್ರಿಭುಜ ಸಮರೂಪ ಪಿ ಕ್ಯೂ ಎನ್ ತ್ರಿಭುಜ. ದೇರ್ ಫೋರ್ ಅನುಪಾತ ಹಾಕಿದರೆ ಎ ಎಮ್ ಬೈ ಪಿ ಎನ್ ಇಕ್ವಲ್ಸ್ ಎ ಬಿ ಬೈ ಪಿ ಕ್ಯೂ. ಅಂದರೆ ಎ ಎಮ್ ಬೈ ಪಿ ಎನ್ ಬದಲು ನಾನು ಏನು ಬರಿಬೋದು, ಎ ಬಿ ಬೈ ಪಿ ಕ್ಯೂ ಅಂತ ಬರಿಬೋದು. ಇದಕ್ಕೆ ಏನಂತ ಕರಿತೀವಿ, ಸಮೀಕರಣ ನಂಬರ್ 2 ಅಂತ ಕರಿತೀವಿ. ದೇರ್ ಫೋರ್ ಎರಡೂ ತ್ರಿಭುಜಗಳು ಸಮರೂಪ ಆಗಿರೋದ್ರಿಂದ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್, ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್. ದೇರ್ ಫೋರ್ ವಿಸ್ತೀರ್ಣ ಎ ಬಿ ಸಿ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಅಂದರೆ ಎ ಬಿ ಬೈ ಪಿ ಕ್ಯೂ ಇಂಟು ಎ ಎಮ್ ಬೈ ಪಿ ಎನ್. ಅದನ್ನು ಇಲ್ಲಿ ಬರಿತೀನಿ ನಾನು ಇನ್ನೊಂದ್ಸಲಿ. ಕೆಳಗಿರ್ತಕ್ಕಂಥದ್ದು ಎರಡು ಸ್ಟೆಪ್ಪನ್ನು ಈ ಕಡೆ ಬರಿತೀನಂತೆ. ದೇರ್ ಫೋರ್ ವಿಸ್ತೀರ್ಣ ಎ ಬಿ ಸಿ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಂಟು ಎ ಎಮ್ ಬೈ ಪಿ ಎನ್. ಎ ಎಮ್ ಬೈ ಪಿ ಎನ್. ಎ ಎಮ್ ಬೈ ಪಿ ಎನ್ ಅಂದರೆ ಎ ಬಿ ಬೈ ಪಿ ಕ್ಯೂ ಅಂತ ಹೇಳ್ತೀವಿ. ದೇರ್ ಫೋರ್ ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ ಅಂತ ಬರೆದಾಗ ಎ ಬಿ ಇಂಟು ಎ ಬಿ ಏನಾಗುತ್ತೆ, ಎ ಬಿ ಸ್ಕ್ವೇರ್ ಆಗುತ್ತೆ. ಪಿ ಕ್ಯೂ ಇಂಟು ಪಿ ಕ್ಯೂ ಏನಾಗುತ್ತೆ, ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ದೇರ್ ಫೋರ್ ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳ್ತೀವಿ. ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್. ಇದೇ ರೀತಿ ಏನು ಮಾಡ್ಬೋದು ನಾವು, ಮೂರು ಬಾಹುಗಳಿಗೂ ಮಾಡ್ಬೋದು. ಆದ್ದರಿಂದ ದೇರ್ ಫೋರ್ ಲಾಸ್ಟಿಗೆ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಅಥವಾ ಬಿ ಸಿ ಬೈ ಕ್ಯೂ ಆರ್ ಅಥವಾ ಎ ಸಿ ಬೈ ಪಿ ಆರ್.
ವರ್ಗಗಳಾಗಿರೋದ್ರಿಂದ ಏನು ಹಾಕಬೇಕು, ಇದಕ್ಕೆ ನಾನು ಸ್ಕ್ವೇರನ್ನು ಹಾಕಬೇಕು, ಹೋಲ್ ಸ್ಕ್ವೇರ್ ಹಾಕಬೇಕು, ಸಿಂಗಲ್ ಸ್ಕ್ವೇರ್ ಹಾಕಬಾರ್ದು. ಎರಡೂ ಪದ ಸೇರಿಸಿ ಬ್ರಾಕೆಟ್ ಹಾಕಿ ಸ್ಕ್ವೇರ್ ಹಾಕಬೇಕು, ಅಥವಾ ಎರಡನ್ನು ಸೇರಿಸ್ಬಿಟ್ಟು ಒಂದೇ ಬ್ರಾಕೆಟನ್ನು ಹಾಕ್ಕೋಬೋದು. ಎ ಬಿ ಬೈ ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ಈ ಥರ ಸ್ಕ್ವೇರನ್ನು ಹಾಕಿದಾಗ ಒಂದಕ್ಕೆ ಸಾಧನೆ ಮಾಡಿದರೆ ಮೂರು ಬಾಹುಗಳಿಗೂ ನಾವೇನು ಮಾಡ್ಬೋದು, ಅದೇ ರೀತಿ ನಾವು ಸಾಧನೆಯನ್ನು ಮಾಡಿ ತೋರಿಸ್ಬೋದು. ದೇರ್ಫೋರ್ ವಿಸ್ತೀರ್ಣ ಎ ಬಿ ಸಿ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಂಟು ಎ ಎಮ್ ಬೈ ಪಿ ಎನ್, ಅಥವಾ ಎ ಎಮ್ ಬೈ ಪಿ ಎನ್ ಅಂದರೆ ಏನು, ಎ ಬಿ ಬೈ ಪಿ ಕ್ಯೂ. ಆದ್ದರಿಂದ ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್. ಈ ತ್ರಿಭುಜಕ್ಕೆ ಏನಂತ ಕರಿತೀವಿ ನಾವು, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಇರ್ತಕ್ಕಂತಹ ಪ್ರಮೇಯ. ಈ ಪ್ರಮೇಯ 2.6. ಈ ಪ್ರಮೇಯಕ್ಕೆ ಏನಂತ ಕರಿತೀವಿ, ಪ್ರಮೇಯ 2.6 ಅಂತ ಹೇಳ್ತೀವಿ. ಇದು ಎಕ್ಸಾಮಿಗೆ ಇರ್ತಕ್ಕಂತಹ ಒಂದು ಪ್ರಮೇಯ ಆಗಿರೋದ್ರಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು, ಅದನ್ನು ಬರೆದು ಕಲಿಬೇಕು. ದತ್ತಕ್ಕೆ ಮಾರ್ಕ್ಸ್ ಇರುತ್ತೆ, ಸಾಧನೀಯಕ್ಕೆ ಮಾರ್ಕ್ಸ್ ಇರುತ್ತೆ, ಮತ್ತು ಸಾಧನೆಗೆ ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ ಈಸಿಯಾಗಿ ಬರೋದ್ರಿಂದ ಒಂದೊಂದೇ ಸ್ಟೆಪ್ಪನ್ನು ಬರೆದು ಏನು ಮಾಡಿರಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಯಾಕೆಂದರೆ ಎಕ್ಸಾಮ್ಗೆ ಇದು ಕೇಳಿದರೆ ಎಷ್ಟು ಮಾರ್ಕ್ಸ್ ಬರ್ತವೆ ನಿಮಗೆ, 4 ಮಾರ್ಕ್ಸ್ ಬರೋದ್ರಿಂದ ಇದನ್ನು ನೀವು ಕಲಿಬೇಕು. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಭ್ಯಾಸ ಇದೆ. ಆ ಅಭ್ಯಾಸಕ್ಕೆ ಏನಂತ ಕರಿತೀವಿ, ಅಭ್ಯಾಸ 2.4. ಎಷ್ಟನೇ ಅಭ್ಯಾಸ, ಅಭ್ಯಾಸ 2.4. ಅಭ್ಯಾಸ 2.4 ಎ ಬಿ ಸಿ ಮತ್ತು ಡಿ ಇ ಎಫ್. ಅಭ್ಯಾಸ 2.4ರಲ್ಲಿ ಮೊದಲನೇ ಲೆಕ್ಕ, ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜಗಳ ವಿಸ್ತೀರ್ಣಗಳು. ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜಗಳ ವಿಸ್ತೀರ್ಣಗಳು ಎಷ್ಟಿದೆ, 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್. 121 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ಇ ಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್. ಇ ಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್. ಬಿ ಸಿ ಕಂಡುಹಿಡಿಯಿರಿ. ಬಿ ಸಿ ಕಂಡುಹಿಡಿಯಿರಿ. ಇದು ತ್ರಿಭುಜಗಳ ಮೇಲೆ ಆಗಿರೋದ್ರಿಂದ 2 ತ್ರಿಭುಜ ಕೊಟ್ಟರೆ ಅವರು ಏನು ಕೊಟ್ಟಿರ್ತಾರೆ, ಅವರೇ ಸಮರೂಪ ಅಂತ ಕೊಟ್ಟು ಬಿಟ್ಟಿದ್ರೆ ನಾವು ಡೈರೆಕ್ಟಾಗಿ ಲೆಕ್ಕವನ್ನು ಸ್ಟಾರ್ಟ್ ಮಾಡ್ಬೋದು. ಅವರು ಕೊಟ್ಟಿಲ್ಲ ಅಂದರೆ ಫಸ್ಟ್ ನಾವೇನು ಮಾಡಬೇಕು, 2 ತ್ರಿಭುಜಗಳು ಸಮರೂಪ ಆಗಿದೆ ಅಂತ ನಾವು ಸಾಧಿಸಿ ತೋರಿಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಲೆಕ್ಕವನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಅವರು ವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ಎ ಬಿ ಸಿ ತ್ರಿಭುಜ ಸಮರೂಪ ಡಿ ಇ ಎಫ್ ತ್ರಿಭುಜ ಅಂತ ಹೇಳಿರೋದ್ರಿಂದ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಪ್ರಮೇಯವನ್ನು ಅನ್ವಯ ಮಾಡ್ಕೋಬೋದು. ಆದರೆ ಅವರು ಸಮರೂಪ ಅಂತ ಹೇಳಿಲ್ಲ, ಬೇರೆ ಯಾವುದೋ ಚಿತ್ರ ಕೊಟ್ಟಿದ್ದಾರೆ, ಸಮಾಂತರ ಚತುರ್ಭುಜನೋ ತ್ರಾಪಿಜ್ಯನೋ ಯಾವುದೋ ಕೊಟ್ಟಾಗ ನಾವು ಅದರಲ್ಲಿ ಇರ್ತಕ್ಕಂತಹ 2 ತ್ರಿಭುಜಗಳನ್ನು ಮೊದಲು ಸಮರೂಪ ಅಂತ ಸಾಧಿಸ್ಕೋಬೇಕಾದ್ರೆ ನಮಗೆ ನಿರ್ಧಾರಕ ಗುಣ ಬರಬೇಕು. ನಿರ್ಧಾರಕ ಗುಣ ಬರಬೇಕಾದ್ರೆ ಕೋನ ಸಮ ಇರಬೇಕು ಅಥವಾ ಬಾಹು ಸಮ ಇರಬೇಕು. ಅದನ್ನು ಮಾಡಿಕೊಂಡು ನಾವೇನು ಮಾಡಬೇಕು, ನೆಕ್ಸ್ಟ್ ಲೆಕ್ಕವನ್ನು ಮಾಡಬೇಕಾಗತ್ತೆ. ಬಟ್ ಮೊದಲನೇ ಲೆಕ್ಕ ಯಾವಾಗಲೂ ಈಸಿನೇ ಇರೋದ್ರಿಂದ ಇದರಲ್ಲಿ ಅವರು ಸಮರೂಪ ಅಂತ ಕೊಟ್ಟು ನಮಗೆ ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ. ನಾವು ಡೈರೆಕ್ಟಾಗಿ ಪ್ರಮೇಯವನ್ನು ಅನ್ವಯ ಮಾಡಿಕೊಂಡು ನಾವು ಬಾಹುವಿನ ಉದ್ದವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಆದ್ದರಿಂದ ಅವರು ಕೊಟ್ಟಿರೋ ಪ್ರಕಾರ ಯಾವ್ಯಾವ ತ್ರಿಭುಜ ವಿಸ್ತೀರ್ಣ, ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಸಮರೂಪ ಡಿ ಇ ಎಫ್ ತ್ರಿಭುಜದ ವಿಸ್ತೀರ್ಣ. ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಸಮರೂಪ ಏನು, ಡಿ ಇ ಎಫ್ ತ್ರಿಭುಜದ ವಿಸ್ತೀರ್ಣ. ಆವಾಗ ಅನುಪಾತ ಹಾಕಿದರೆ ವಿಸ್ತೀರ್ಣ ಎ ಬಿ ಸಿ
ಡಿವೈಡೆಡ್ ಬೈ ವಿಸ್ತೀರ್ಣ DEF ಅಂದಾಗ ನಮಗೆ ಯಾವ ಬಾಹು ಕೊಟ್ಟಿದ್ದಾರೆ, ಇಲ್ಲಿ BC ಕೊಟ್ಟಿದ್ದಾರೆ. ನಾವು ಅನುರೂಪನೆ ಹಾಕೋಬೇಕು. ABC ತ್ರಿಭುಜದಲ್ಲಿ BC ಕೊಟ್ಟಿದ್ರೆ ಯೋಚನೆ ಮಾಡ್ರಿ, DEF ತ್ರಿಭುಜದಲ್ಲಿ ಅನುರೂಪ ಯಾವ್ದಾಗುತ್ತೆ, EF ಆಗುತ್ತೆ. ನಾವು ಯಾವ್ಯಾವುದೋ ಸೈಡನ್ನು ಹಾಕ್ಕೊಳ್ಳೋಕ್ಕೆ ಬರಲ್ಲ. ಆದ್ರಿಂದ ಅನುರೂಪ ಬಾಹು ಅಂದರೆ ಅವರು BC ಕೊಟ್ಟಿದ್ದಾರೆ ಅಂದರೆ BC ಸ್ಕ್ವೇರ್ಗೆ ಅನುರೂಪ ಯಾವುದು, EF ಸ್ಕ್ವೇರ್. BC ಸ್ಕ್ವೇರ್ಗೆ ಅನುರೂಪ ಯಾವುದು, EF ಸ್ಕ್ವೇರ್ ಆಗುತ್ತೆ. ಆದ್ರಿಂದ ಇದು ಎಷ್ಟು ಕೊಟ್ಟಿದ್ದಾರೆ, 64. ಕ್ರಮವಾಗಿ ಅಂದಾಗ ABCಗೆ 64 ತಗೋಬೇಕು, DEFಗೆ 121 ತಗೋಬೇಕು. ಉಲ್ಟಾ ತಗೋಬೇಡ್ರಿ. ABCಗೆ ಎಷ್ಟು ತಗೋಬೇಕು ನೀವು, 64 ತಗೋಬೇಕು. DEFಗೆ ಎಷ್ಟು ತಗೋಬೇಕು, 121 ತಗೋಬೇಕು. ಆದ್ರಿಂದ 64/121 ಇಸ್ ಈಕ್ವಲ್ ಟು BC ಸ್ಕ್ವೇರ್ ಬೈ EF ಸ್ಕ್ವೇರ್. ಇಲ್ಲಿ ವರ್ಗ ಇರೋದ್ರಿಂದ ಇಲ್ಲಿ ಕ್ಯಾಲ್ಕುಲೇಷನ್ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಇದು ವರ್ಗ ಸಂಖ್ಯೆಗಳನ್ನೇ ಕೊಟ್ಟಿರ್ತಾರೆ. ಆದ್ರಿಂದ 64 ಎಷ್ಟು ವರ್ಗ ಬರ್ಕೋಬಹುದು, 8ರ ವರ್ಗ ಬರ್ಕೋಬಹುದು. 121 ಎಷ್ಟು ವರ್ಗ ಬರ್ಕೋಬಹುದು, 11ರ ವರ್ಗವಾಗಿ ಬರ್ಕೋಬಹುದು. ಆದ್ರಿಂದ 8 ಸ್ಕ್ವೇರ್ ಬೈ 11 ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಬೈ EF ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರಿಂದ ನಮಗೆ ಏನು ಉಳಿಯುತ್ತೆ, 8/11 ಇಸ್ ಈಕ್ವಲ್ ಟು BC ಎಷ್ಟು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ನನಗೆ EF ಎಷ್ಟು ಕೊಟ್ಟಿದ್ದಾರೆ, 15.4. ನಮ್ಮ BC ಕಂಡುಹಿಡಿಬೇಕು. BC ಡಿವೈಡೆಡ್ ಬೈ EF ಅಂದರೆ ಎಷ್ಟು, 15.4. ಈಕ್ವಲ್ಸ್ ಬಂದಾಗ ಯಾವಾಗಲೂ ಏನು ಹೇಳಿದ್ದೀನಿ ನಾನು, ಓರೆ ಗುಣಾಕಾರ ಮಾಡೋಕ್ಕೆ ಹೇಳಿದ್ದೀನಿ. ಓರೆ ಗುಣಾಕಾರ ಮಾಡಿದಾಗ BCಗೆ 11 ಜೊತೆ ಆಗುತ್ತೆ, 8ಕ್ಕೆ ಏನು ಜೊತೆ ಆಗುತ್ತೆ, 15.4 ಜೊತೆ ಆಗುತ್ತೆ. ಅದಕ್ಕೆ 8 × 15.4 ಇಸ್ ಈಕ್ವಲ್ ಟು BC × 11. BC × 11. ದೇರ್ಫೋರ್ BC ಇಸ್ ಈಕ್ವಲ್ ಟು 15.4 × 8 ಡಿವೈಡೆಡ್ ಬೈ ಎಷ್ಟು ಬರುತ್ತೆ, 11 ಬರುತ್ತೆ. ಪಾಯಿಂಟನ್ನು ತೆಗೆದಾಗ ಎಷ್ಟಾಗುತ್ತೆ, ಅದು 154 × 8 ಡಿವೈಡೆಡ್ ಬೈ ಮೇಲ್ಗಡೆಗೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದ್ದರೆ ಕೆಳಗಡೆಗೆ ಎಷ್ಟು 0 ಬರುತ್ತೆ, 1ರ ಮುಂದೆ 1 0 ಬರುತ್ತೆ. ಆದ್ದರಿಂದ 154 × 8 ಡಿವೈಡೆಡ್ ಬೈ 110. ನೀವು ಕ್ಯಾನ್ಸಲ್ ಮಾಡೋದಿದ್ರೆ ಮಾಡ್ಕೊಳ್ರಿ. ಇದು ಎಷ್ಟು ಮಗ್ಗಿಲ್ ಹೋಗುತ್ತೆ, 2 ಮಗ್ಗಿಲ್ ಹೋಗುತ್ತೆ. 2 7 14, 1 ಉಳಿತು. 2 7 14, 2 5 10, ನೆಕ್ಸ್ಟ್ 5 ಉಳಿತು. 2 5 10, 11 5 55, 11 7 77. ದಟ್ ಈಸ್ ಈಕ್ವಲ್ ಟು 7 × 8/5. 8 3 24, 8 4 32, 8 48, 48, 8 7 56 ಡಿವೈಡೆಡ್ ಬೈ 5 ಅಂದರೆ 11.2. ಎಷ್ಟು ಬರುತ್ತೆ ನನಗೆ, 11.2. ಯಾವುದರ ಅಳತೆ, BC ಅಳತೆ ಎಷ್ಟು ಬರುತ್ತೆ ನನಗೆ, 11.2 ಸೆಂಟಿಮೀಟರ್ ಅಂತ ಬರುತ್ತೆ. ಈ ಥರ ಅವರು ಮೊದಲಿಗೆ ಅವರೇ ಸಮರೂಪ ಅಂತ ಕೊಟ್ಟಾಗ ನೀವು ಡೈರೆಕ್ಟಾಗಿ ಏನು ಮಾಡಬೇಕು, ಇದು ಪ್ರಮೇಯದ ಅನ್ವಯದ ಪ್ರಕಾರ ನೀವು ಕ್ಯಾಲ್ಕುಲೇಷನನ್ನು ಬರ್ಕೊಂಡು ಯಾವುದು ಕೊಟ್ಟಿದ್ದಾರೆ ಯಾವುದು ಕೊಟ್ಟಿಲ್ಲ ಅಂತ ನೋಡಿದಾಗ ನಿಮಗೆ ಬಾಹುವಿನ ಅಳತೆ ಬೇಕಂದರೆ ಬಾಹುವಿನ ಅಳತೆ ಕಂಡುಹಿಡಿಬೋದು, ವಿಸ್ತೀರ್ಣದ ಅಳತೆ ಬೇಕಂದರೆ ಏನು ಮಾಡ್ಬೋದು, ನೀವು ವಿಸ್ತೀರ್ಣದ ಅಳತೆಯನ್ನು ಕಂಡುಹಿಡಿಬೋದು. ಆದರೆ ಇಲ್ಲಿ ವರ್ಗ ಇರೋದ್ರಿಂದ ನಾವು ಏನು ಮಾಡಿದ್ದೀವಿ, 64ನ್ನ 8ರ ಸ್ಕ್ವೇರ್ ಬರ್ಕೊಂಡಿದ್ದೀವಿ, 121ನ ಎಷ್ಟು ಸ್ಕ್ವೇರ್ ಬರ್ಕೊಂಡಿದ್ದೀವಿ, 11 ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀವಿ. ಆದ್ದರಿಂದ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 8/11 ಇಸ್ ಈಕ್ವಲ್ ಟು BC ಕೇಳಿದ್ದಾರೆ ಅವರು, BC ಡಿವೈಡೆಡ್ ಬೈ 15.4 ಆದಾಗ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, 11.2 ಉತ್ತರ ಬರುತ್ತೆ. ಆದ್ದರಿಂದ BC ಅಳತೆ ಎಷ್ಟು, 11.2 ಸೆಂಟಿಮೀಟರ್. ನೆಕ್ಸ್ಟು ಇದರಲ್ಲಿ 2ನೇ ಲೆಕ್ಕ ಇದೆ. 2ನೇ ಲೆಕ್ಕವನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.